ಕೋಡುಬಳೆ ಅಂದ್ರೆ ಅಡುಕಲೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಂತಿಮ ಆಯ್ಕೆ ಪಟ್ಟಿಗೆ ತಡೆ. ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಮತ್ತೊಂದು ದೂರು. ವಿಜೇಂದ್ರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿ. ಮುಲಾಗಳ ಬಗೆಗಿನ ಹೇಳಿಕೆಗೆ ಸಿಟಿ ರವಿ ಸಮರ್ಥನೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಅಂತಿಮ ಆಯ್ಕೆ ಪಟ್ಟಿಗೆ ಕರ್ನಾಟಕ ಲೋಕಸೇವಾ ಆಯೋಗ ತುರ್ತು ಸಭೆ ನಡೆಸಿ ತಾತ್ಕಾಲಿಕ ತಡೆ ನೀಡಿದೆ. ಆರೋಪಗಳ ಬಗ್ಗೆ ಪರಿಶೀಲನೆಗಾಗಿ ಆಂತರಿಕ ತನಿಖಾ ಉಪಸಮಿತಿ ರಚನೆ ಮಾಡಲಾಗಿದೆ. ಆಯೋಗದ ಹಿರಿಯ ಸದಸ್ಯರ ಅಧ್ಯಕ್ಷತೆಯಲ್ಲಿ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಆಂತರಿಕ ತನಿಖಾ ಉಪಸಮಿತಿ ತನಿಖೆ ನಡೆಸಲಿದೆ. 400 ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಸಂಬಂಧ ಜುಲೈ 24ರಂದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಕೆಪಿಎಸ್ಸಿಯಲ್ಲಿ ಮತ್ತೆ ಅಕ್ರಮದ ವಾಸನೆ ರಾಚುತ್ತಾ ಇದೆ. ಸ್ವಂತ ಮಗಳಿಗೆ ಅಕ್ರಮವಾಗಿ ಹುದ್ದೆ ಕೊಡಿಸಲು ಮುಂದಾಗಿದ್ದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಈಗಾಗಲೇ ಅಮಾನತಾಗಿದ್ರು. ಆದರೆ 400 ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲೂ ಸಂಬಂಧಿಕರಿಗೆ ಅಕ್ರಮವಾಗಿ ಹುದ್ದೆ ಕೊಡಿಸಲು ಮುಂದಾಗಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಸಾಹುಕಾರ್ ಸೇರಿದಂತೆ ಅಭ್ಯರ್ಥಿಗಳ ಸಮೇತ ಎಫ್ಐಆರ್ ದಾಖಲಾಗಿದೆ. ನಾನು ಗೃಹ ಸಚಿವನಾಗಿ ಅಧಿಕಾರ ಸ್ವೀಕರಿಸಿ ಕೆಲವೇ ವಾರಗಳಾಗಿವೆ. ಅಷ್ಟರಲ್ಲೇ ವಿಜಯೇಂದ್ರಗೆ ಭಯ, ಹತಾಶೆ ಶುರುವಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋ ಪ್ರಿಯಾಂಕ್ ಖರ್ಗೆ, ಪಿಎಸ್ಐ ನೇಮಕ ಹಗರಣದಲ್ಲಿ ಸಿಕ್ಕಿಬಿದ್ದ ನೋವು ಇನ್ನೂ ಮಾಸಿಲ್ಲ. ಸಿಕ್ಕಿಬಿದ್ದ ನೋವು ವಿಜಯೇಂದ್ರಗೆ ಇನ್ನೂ ಮಾಸದಂತೆ ಕಾಣ್ತಾ ಇದೆ. ವಿಜಯೇಂದ್ರ ನನಗಿಂತ 3-4 ವರ್ಷ ಹಿರಿಯರಾದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಮಾತಾಡುವ ಪರವಾನಗಿ ಸಿಕ್ಕಂತಲ್ಲ ಅಂತ ಗುಡುಗಿದ್ದಾರೆ. ದಾವಣಗೆರೆಯಲ್ಲಿ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಗಿಲ್ ವಿಜಯೋತ್ಸವವನ್ನ ಬಿಜೆಪಿಯ ಮುಖಂಡ ಸಿಟಿ ರವಿ ಉದ್ಘಾಟಿಸಿದ್ರು. ಕಾರ್ಗಿಲ್ನಲ್ಲಿ ಸೈನಿಕರು ಮಾಡಿದ ಸಾಹಸದ ಫಲವಾಗಿ ದೇಶ ಸುರಕ್ಷಿತವಾಗಿದೆ. ಈಗಲೂ ಸಹ ಪಾಕಿಸ್ತಾನದಲ್ಲಿ ನಮ್ಮ ಶತ್ರುಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ನಿಗೂಢ ವ್ಯಕ್ತಿಗಳ ದಾಳಿಯಿಂದ ಸಾವನ್ನಪ್ಪಿದ್ದಾರೆ. ಆ ನಿಗೂಢ ವ್ಯಕ್ತಿಗಳು ಯಾರು ಎಂಬುದು ಪಾಕಿಸ್ತಾನದವರಿಗೆ ಗೊತ್ತಿಲ್ಲ ಅಂತ ಸಿಟಿ ರವಿ ಹೇಳಿದ್ರು. ಮುಲ್ಲಾಗಳ ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ ಎಂಬ ತಮ್ಮ ಹೇಳಿಕೆಯನ್ನ ಎಂಎಲ್ಸಿ ಸಿಟಿ ರವಿ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಸಿಟಿ ರವಿ, ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಹೇಳಿದ್ದಾರೆ. ನಾನು ಸತ್ಯ ಹೇಳಿದ್ದೀನಿ, ಅದಕ್ಕಾಗಿ ಈ ರೀತಿ ಕೇಸ್ಗಳಾಗ್ತಿವೆ ಅಂತ ಕಿಡಿಕಾರಿದ್ರು. ರಾಜ್ಯದಲ್ಲಿ ಬರಗಾಲದ ವಿಚಾರವಾಗಿ ಇಂದು ಸಿಎಂ ಸಭೆ ಕರೆದಿದ್ದಾರೆ ಅಂತ ಸಂಸದ ರಾಘವೇಂದ್ರ ಹೇಳಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಅವರು, ಸಭೆಯಲ್ಲಿ ಏನ್ ಚರ್ಚೆಯಾಗುತ್ತೆ ಎಂದು ಕಾದು ನೋಡೋಣ. ಕೇಂದ್ರದಿಂದ ರಾಜ್ಯಕ್ಕೆ ಏನೇನ್ ತರೋದಕ್ಕಾಗುತ್ತೋ ತರ್ತೀವಿ ಅಂತ ಹೇಳಿದ್ರು. ಎಸ್ಐಆರ್ ದಿನಾಂಕ ವಿಸ್ತರಿಸುವಂತೆ ಕೋರ್ಟ್ಗೆ ಅರ್ಜಿ ಹಾಕೋ ಬಗ್ಗೆ ಸಾಹಿತಿ ದೇವನೂರು ಮಹಾದೇವ ಹೇಳಿರೋದು ಸರಿ ಇದೆ ಅಂತ ಮಾಜಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಹಳ್ಳಿಗಳ ಕಡೆ ಎಸ್ಐಆರ್ ಆಗಿಲ್ಲ, ನಗರದ ಕೆಲವು ಭಾಗದಲ್ಲಿ ಹೆಚ್ಚಾಗಿ ಎಸ್ಐಆರ್ ಆಗಿಲ್ಲ. ಮತ ಸ್ವಾತಂತ್ರ್ಯ ಎಲ್ರಿಗೂ ಸಿಗಬೇಕು, ಮತ ಹಕ್ಕು ಇಲ್ಲದೆ ಚುನಾವಣೆ ಮಾಡಿದ್ರೆ ಅದು ದುರಂತ ಅಂತ ಹೇಳಿದ್ರು. ಖಾಸಗಿ ಸಿಲಿಂಡರ್ ಅಂಗಡಿ ಮಾಲೀಕನಿಗೆ ಪೊಲೀಸರೇ ಕಿರುಕುಳ ನೀಡಿದ್ದಾರೆಂದು ಆರೋಪಿಸಲಾಗಿದೆ. ಬೆಂಗಳೂರು ನಗರ ಜಿಲ್ಲೆ ಪೂರ್ವ ತಾಲೂಕಿನ ಆವಲಹಳ್ಳಿ ಠಾಣೆ ಪೊಲೀಸರ ವಿರುದ್ಧ ಅಂಗಡಿ ಮಾಲೀಕರು ಆರೋಪಿಸಿದ್ದಾರೆ. ಕೇಸ್ ದಾಖಲಿಸಿ 1.25 ಲಕ್ಷ ರೂಪಾಯಿ ಲಂಚ ನೀಡುವಂತೆ ಕಿರುಕುಳ ನೀಡಿದ್ರು. ಬೇಲ್ ಮಾಡಿಸಿ ಸಿಲಿಂಡರ್ ಬಿಡುಗಡೆ ಮಾಡೋದಕ್ಕೆ ಲಂಚ ಕೇಳಿದ್ದಾರೆಂದು ಆರೋಪಿಸಿದ್ದಾರೆ. ತೋಟದಲ್ಲಿ ದ್ರಾಕ್ಷಿ ಕದ್ದಿದ್ದ 5 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೋಳವನಹಳ್ಳಿಯಲ್ಲಿ ಕಳ್ಳತನ ಮಾಡಿದ್ದ ಸಿಎಂ ಅಂಬರೀಶ್, ವೈಒ ಅನಿಲ್, ವೆಂಕಟೇಶ್ ಭೀಮಣ್ಣ, ವೆಂಕಟೇಶ್ ಅಲಿಯಾಸ್ ಗಸಾಲು, ವಿಶ್ವನಾಥ್ನನ್ನ ನಂದಿಗಿರಿಧಾಮ ಪೊಲೀಸರು ಬಂಧಿಸಿದ್ದಾರೆ. 3 ಲಕ್ಷ ರೂಪಾಯಿ ಮೌಲ್ಯದ ದ್ರಾಕ್ಷಿ ಕದ್ದಿದ್ದ 5 ಆರೋಪಿಗಳಿಂದ 2 ಲಕ್ಷ ಹಣ ಜಪ್ತಿ ಮಾಡಲಾಗಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.